ಸೊ ನೀವು ಪುಸ್ತಕ ಪ್ರೇಮಿ. ಹಾಂ, ಪುಸ್ತಕ ಪ್ರೇಮಿನೇ. ಅದೇ ನಾನು ನಿಮ್ಗೆ ಹೇಳಕ್ಕೆ ಹೊರಟಿದ್ದು. ನಾ ಎಷ್ಟು ಪುಸ್ತಕ ಪ್ರೇಮಿ ಅಂತಂದರೆ ಅದನ್ನು ಓದೋಕ್ಕೆ ಶುರು ಮಾಡಿದರೆ ನಾವು ಊಟ ನಿದ್ದೆ ಎಲ್ಲ ಬಿಟ್ಬಿಡ್ತೀನಿ. ಶುರು ಮಾಡಿಕೊಂಡ್ರೆ ಅದು ಮುಗಿಸೋ ತನಕ ನಾನು ಅದನ್ನು ಪಕ್ಕಕ್ಕಿಡೋದಿಲ್ಲ, ಬೇರೆ ಕೆಲಸಗಳು ನಡೆಯೋದಿಲ್ಲ. ಅದಕ್ಕೆ ನಾನು ಓದೋದು ಕಡಿಮೆ ಮಾಡಿದ್ದೀನಿ. ಈಗ ನಾನು ಏನು ಮಾಡ್ಬೇಕು ನಿಮಗೆ ಅಂತಂದರೆ, ಇವಾಗ ನೋಡಿ ಓದಿನ ವಿಷಯ ತೆಗೆದ್ರೆ ಮರ್ತೆ ಬಿಟ್ಟೆ ನಿಮ್ಗೆ ಕಾಫಿ ಮಾಡ್ಕೊಡ್ತೀನಿ. ಬನ್ನಿ ಮಾತಾಡಿ, ಗಂಟ್ಲು ಒಣಗಾಗಿರುತ್ತೆ. ನಿಮ್ಮ ಕೈಯಿಂದ ನಿಮ್ಮ ಹೇಗೆ ಕಾಫಿ ಮಾಡ್ತೀರಾ? ಅಯ್ಯೋ, ಇವಾಗ ಕಾಫಿ ಮಾಡ್ತೀನಿ. ವಾವ್, ನಿಮ್ಮ ಕೈಗಳಲ್ಲಿ ಕಾಫಿ ಕುಡಿಯೋ ಭಾಗ್ಯ. ಅದ ಆಮೇಲೆ ವಾವ್ ಹೇಳಿ, ಒಂದ್ ವೇಳೆ ಚೆನ್ನಾಗಿಲ್ದ ಹೋದ್ರೆ ಏನ್ ಮಾಡ್ತೀರಾ? ನಾವು ಚಿಕ್ಕಮಗಳೂರವರು ಕಾಫಿ ಭಯ ಆಗತ್ತೆ ಚಿಕ್ಕಮಗಳೂರವ್ರು ಹಾಗಾಗಿ ನೋಡೋಣ ಅದೇನು ವಾವ್ ಹೇಳ್ತೀರಾ ಗೊತ್ತಿಲ್ಲ ನನಗೆ. ಫಿಲ್ಟರ್ ಕಾಫಿನಾ? ಫಿಲ್ಟರ್ ಕಾಫಿ. ನಾನು ಸ್ವಲ್ಪ ಎಲ್ಲ ಅಳತೆ, ನಾನು ಯಾವ್ದನ್ನು ಕಣ್ಣಂದಾಜಲ್ಲಿ ಮಾಡಲ್ಲ. ಓಕೆ. ಕಿಚನ್ ಲವ್ ಜಾಸ್ತಿ ಇದೆಯಾ ನಿಮಗೆ? ಅದ ಒಂದ್ ಕಾಲದಲ್ಲಿ ಇತ್ತು, ಹುಚ್ಚುಚ್ಚಾಗಿತ್ತು. ಎಲ್ಲ ಎಕ್ಸ್ಪೆರಿಮೆಂಟ್ ಮಾಡ್ತಿದ್ರಾ? ತುಂಬಾ ಮಾಡ್ತಾ ಇದ್ದೆ. ಯಾವುದು ನಿಮ್ಮ ಫೇವ್ರೇಟ್ ಡಿಶ್ ಆಗ್ಲಿ, ಯಾವ ಫುಡ್ ಅನ್ನ ಜಾಸ್ತಿ ಪ್ರಿಪೇರ್ ಮಾಡ್ತಿದ್ರಿ? ನನಗೆ ತಿನ್ನೋದೇ ತುಂಬಾ ಇಷ್ಟ. ಅದು ಬೆಸ್ಟ್ ಕೆಲಸ. ಸೊ ನನಗೆ ಸ್ವೀಟ್ಸ್ ತುಂಬಾ ಇಷ್ಟ. ಓಕೆ. ಸ್ವೀಟ್ಸು ವಿಪರೀತ ನಮ್ಮನೇಲಿ. ಆರೇ ಹೋಯ್ತಾ? ತುಂಬಾ ಸ್ವೀಟ್ಸ್ ಮಾಡ್ತಾ ಇದ್ರಾ? ಸ್ವೀಟ್ಸ್ ತುಂಬಾನೇ ಮಾಡ್ತಾ ಇದ್ದಿದ್ದು. ಸರಿ, ತುಂಬಾ ಚೆನ್ನಾಗಿ ಮಾಡ್ತೀರಾ, ಸಖತ್ತಾಗಿ ಮಾಡ್ತೀರಾ. ಸಿಹಿಪುರಿ, ಗಸಗಸೆ ಪಾಯಸ. ವಾವ್. ಅದು ಸಿಗ್ನೇಚರ್ ಸ್ಟೈಲ್ ಫುಡ್ ಯಾವುದು? ಸಿಗ್ನೇಚರ್ ಸ್ಟೈಲ್ ಫುಡ್ ಗೊಜೋಲಕ್ಕಿ. ಸ್ವೀಟಾ ಖಾರ? ಅದು ಎರಡು ಎಲ್ಲ ಮಿಕ್ಸ್. ಪುಳಿಯೋಗರೆ ತರ, ಪುಳಿಯೋಗರೆ ತಮ್ಮ ಅನ್ಬೋದು. ಓಕೆ ಓಕೆ. ಸೊ ಏನೆಲ್ಲ ಅಡುಗೆಗಳು ನೀವು ಮಾಡ್ತಿದ್ರಿ? ನಾನು ಆಕ್ಚುಲಿ ಏನ್ ಗೊತ್ತಾ, ನಂಗೆ ಮದ್ವೆಗೆ ಮುಂಚೆ ಅಡುಗೆನೇ ಮಾಡಕ್ ಬರ್ತಾ ಇರ್ಲಿಲ್ಲ. ಯಾರು ಹೇಳ್ಕೊಟ್ರು? ಡೈರಿ. ನಾನು ಮದ್ವೆಗೆ ಮುಂಚೆ ಒಂದ್ ಡೈರಿ ಇಟ್ಕೊಂಡ್ಬಿಟ್ಟು ನಮ್ಮ ಅಮ್ಮನ ಹತ್ರ ಎಲ್ಲಾನು ಅಳತೆ ಪ್ರಕಾರ ಬರ್ಕೋತಾ ಇದೆ. ಯಾವ್ದ್ರಲ್ಲಿ ಎಲ್ಲಿಂದ ಗೊತ್ತಾ, ಕುಕ್ಕರ್ ಜೋಡಿಸುವುದು, ಸ್ಟವ್ ಹಚ್ಚುವುದು. ಸ್ಟವ್ ಹಚ್ಚ ಅಲ್ಲಿ ಸ್ಟವ್ ಹಚ್ಚೋದು ಒಂದೇ ತರ ತಾನು ಹಚ್ಚೋದು, ನಂತರ 2 ನಿಮಿಷದ ನಂತರ ಆಫ್ ಮಾಡೋದು, ಆ ತರನೇ ಬರ್ಕೊಳ್ತಿದ್ರ? ಇಲ್ಲ, ಆ ತರ ಇಲ್ಲ. ಒಟ್ಟಲ್ಲಿ ಕುಕ್ಕರ್ ಜೋಡಿಸೋದು ಅಂತ ಬರ್ಕೋತಾ ಇದ್ದೆ. ಓಕೆ. ಸಕ್ಕರೆ ಹೇಗಿರ್ಬೋದು? ಇಲ್ಲ ಪರವಾಗಿಲ್ಲ, ಮೀಡಿಯಂ. ನೀವು ಹೇಗೆ ಹಾಗೆ ನಾವೆಲ್ಲದಕ್ಕೂ ಅಡ್ಜಸ್ಟ್ ಆಗ್ತೀವಿ. ನಮ್ಮ ಮನೇಲಿ ಏನಪ್ಪಾ ಅಂದ್ರೆ ಸಕ್ಕರೆ ಯಾರು ತಿನ್ನಲ್ಲ. ಓಕೆ. ಎಲ್ಲ ಸ್ವೀಟ್ ತಿಂತೀವಿ, ಸಕ್ಕರೆ ತಿನ್ನಲ್ಲ. ಓಕೆ. ಡಯಟ್ ಕಾನ್ಶಿಯಸ್? ಡಯಟ್ ಕಾನ್ಶಿಯಸ್ ಅಲ್ಲ, ನಮ್ಗೆ ಅಭ್ಯಾಸ ಆಗೋಗಿದೆ. ಬೆಲ್ಲ ಯೂಸ್ ಮಾಡ್ತೀರಾ ಏನಾದ್ರು? ಇಲ್ಲ, ಇದು ಶುಗರ್ಲೆಸ್, ಶುಗರ್ ಫ್ರೀ ಶುಗರ್. ಓಕೆ ಓಕೆ. ಇದನ್ನ ಉಪಯೋಗಿಸ್ತೀವಿ. ಸೊ ನಿಮ್ಮ ಸಿಗ್ನೇಚರ್ ಸ್ಟೈಲ್ ಫುಡ್ ಹೇಳಿದ್ರೆ ಅದೇ ಪುಳಿಯೋಗರೆ ತರದ್ದು? ಪುಳಿಯೋಗರೆ ತಮ್ಮ, ಗೊಜೋಲಕ್ಕಿ ಅಂತೀವಿ ನಾವು, ಅವಲಕ್ಕಿದು. ಓಕೆ. ಸೊ ನೀವು ಆಗ ಶೂಟಿಂಗ್ ಹೋಗ್ಬೇಕಾದ್ರೆ ಬಾಕ್ಸ್ ಎಲ್ಲ ಮನೆಯಿಂದಾನೆ ತಗೊಂಡು ಹೋಗ್ತೀರಾ? ಹೌದು. ಈಗಲೂ ಹಾಗೇನಾ? ಈಗಲೂ ಹಾಗೆ. ಅಲ್ಲಿ ತಿನ್ನೋದಿಲ್ಲ? ಅಲ್ಲಿ ತಿನ್ನಲ್ಲ. ಹೊರಗಡೆ ಫುಡ್ಗಳು? ಹೊರಗಡೆ ಫುಡ್ ತಿಂತೀನಿ, ಶೂಟಿಂಗ್ ಫುಡ್ ತಿನ್ನಲ್ಲ. ಇಷ್ಟ ನಿಮ್ಗೆ ಹೊರಗಡೆ ಆದ್ರೆ? ಮಸಾಲೆ ದೋಸೆ ತುಂಬಾ ಇಷ್ಟ ನಂಗೆ. ಉಡುಪಿ ಕೃಷ್ಣ ಭವನದ ಮಸಾಲೆ ದೋಸೆ, ಅದು ಬಳೆಪೇಟೆ ಉಡುಪಿ ಕೃಷ್ಣ, ಗಾಂಧಿ ಬಜಾರಲ್ಲೂ ಇದೆ. 2 ಕಡೆ. ನಿಮಗೆ ಸರ್ ಮೆಚ್ಚಿಸ್ಬೇಕು ಅಂದ್ರೆ ಉಡುಪಿ ಕೃಷ್ಣ ಕರ್ಕೊಂಡೋಗಿ ಒಂದು ಮಸಾಲೆ ದೋಸೆ ಕೊಡಿಸ್ತಿದ್ರ? ಅವ್ರು ಆತರ ಮೆಚ್ಚೋ ಪ್ರಯತ್ನ ಇಲ್ಲ, ಯಾವತ್ತೂ ಮಾಡಿಲ್ಲ ಬಿಡಿ. ಓಕೆ. ನಿಮ್ಮ ಮದ್ವೆ ಆದ ನಂತರ ಅದು ಸ್ವಲ್ಪ ಹೇಳಿ ಮೇಡಮ್, ಹೇಗಿತ್ತು ನಿಮ್ಮ ಫ್ಯಾಮಿಲಿ ಲೈಫ್, ಹೇಗಿತ್ತು ಅಂತ? ಸರ್ ನೀವು ಹೇಗಿದ್ರಿ? ಅವರು ಬ್ಯಾಂಕ್ ಎಂಪ್ಲಾಯಿ ಅನ್ಸುತ್ತೆ. ನನಗೆ ಅರ್ಥ ಇರ್ಲಿಲ್ಲ. ಓಕೆ. ನನ್ನ ಯಜಮಾನ್ರಿಗೆ 16 ವರ್ಷ ಇದ್ದಾಗಲೇ ತೀರ್ಕೊಂಡ್ಬಿಟ್ರಂತವ್ರು. ಸೊ ನಾನು ಅಡುಗೆ ಬರ್ದೇ ಇರೋದಕ್ಕೂ, ಈ ತರ ಮನೇಲಿ ಅರ್ಥ ಇಲ್ದೇ ಇರೋದಕ್ಕೂ ನನಗೆ ಬರ್ತಾ ಇದ್ದಿದ್ದು ಬಂದ ಹೊಸದ್ರಲ್ಲಿ ಬರೀ ಒಂದು ಅವಲಕ್ಕಿ. ಅವಲಕ್ಕಿ ನೆನ್ಸೋದು, ಒಗ್ಗರಣೆ ಹಾಕಿ. ಇವತ್ತು ಅವಲಕ್ಕಿ, ನಾಳೆ ಅವಲಕ್ಕಿ. ಇನ್ನೊಂದು ಕಷ್ಟಪಟ್ಟು ಉಪ್ಪಿಟ್ಟು ಮಾಡ್ತಾ ಇದ್ದೆ. ಒಂದ್ ದಿನ ಬಿಟ್ಟು ದಿನ ಅವಲಕ್ಕಿ ಉಪ್ಪಿಟ್ಟು ಅವಲಕ್ಕಿ. ಇಲ್ಲ, ಚಪಾತಿ ಒಂದ್ ಮಾಡ್ಬೋದಿತ್ತು, ಚಪಾತಿ ಅರಿಯಕ್ ಬರ್ತಾ ಇರ್ಲಿಲ್ಲ. ಅಯ್ಯೋ ರಾಮ, ತುಂಬಾ ಕಷ್ಟ. ಕೆಲಸ ನಿಮಗೆ ಆಗ. ಹೌದು. ಆದ್ರೆ ಆಮೇಲೆ ಬರ್ತಾ ಬರ್ತಾ ನಾನು ತುಂಬಾ ಎಕ್ಸ್ಪೆರಿಮೆಂಟ್ ಮಾಡಕ್ ಶುರು ಮಾಡಿದೆ.
ನಮ್ಮನೇಲಿ ಬಗ್ಗೆ ನಿಮಗೆ ಆಸಕ್ತಿ ಜಾಸ್ತಿ ಆಯ್ತಾ? ಹಾ, ಆಸಕ್ತಿ ತುಂಬಾನೇ ಆಯ್ತು. ನಮ್ಮನೆ ನಾನು ಮೊದ್ಲಿದ್ದು ಮದ್ವೆ ಮಾಡ್ಕೊಂಡು ಬಂದ ತಕ್ಷಣ ಇದ್ದಿದ್ದು ಬಳೆಪೇಟೆಲಿ, ಅದೇ ಉಡುಪಿ ಕೃಷ್ಣ ಭವನ ಇದೆಯಲ್ಲ ಪಕ್ಕದಲ್ಲೇ ಅದ್ರ ಹಿಂಭಾಗ. ಅವ್ರ ಯಾವಾಗ ಆ ರೀತಿ ಮಾಡಿದಿರೋ ಹೋಟೆಲ್ ಇಂದ ತಂದು ಮನೆ ಆ ತರ ನಾನೇ ಮಾಡಿದ್ದು ಅಂತ? ಆ ತರ ಮಾಡಿಲ್ಲ, ಹೋಟೆಲ್ ಇಂದ ತಂದು ತಿಂದಿದೀವಿ, ಮೋಸ ಮಾಡಿಲ್ಲ. ಯಾಕೆಂದ್ರೆ ಆ ತರ ನಾವು ಮಾಡಕ್ ಆಗಲ್ಲ ಬಿಡಿ. ಸೊ ಟ್ರಾವೆಲ್ ಮಾಡ್ಬೇಕಾದ್ರೆ ಎಲ್ಲ ಹೊರಗಡೆ ಎಲ್ಲ ಹೋದಾಗ ಹೇಗೆ? ನಮ್ಮ ಮನೇಲಿ ನಾವು ಒಟ್ಟಿಗೆ ಟ್ರಾವೆಲ್ ಮಾಡೋದು. ನಮ್ಮ ಅಣ್ಣ ಅತ್ತಿಗೆ ಎಲ್ರು ಮಾಡೋವಾಗ ಏನ್ ಮಾಡ್ತೀವಿ ಅಂದ್ರೆ ಆದಷ್ಟು ಮನೆಯಿಂದಾನೇ ತಗೊಂಡ್ ಹೊಟ್ಟೋಗ್ತೀವಿ. ಚಪಾತಿ ಮಾಡ್ಕೊಂಡು ಹೊಟ್ಟೋಗ್ತೀವಿ, ಗೊಜ್ಜು ಚಟ್ನಿ ಪುಡಿ ಆ ತರ. ಹೊರಗಡೆ ಕಡಿಮೆನೆ ತಿನ್ನೋದು. ಕಡಿಮೆ. ಏನ್ ಟಿಪ್ಸ್ ಕೊಡ್ತೀರಾ ಕಿಚನ್ ಟಿಪ್ಸ್ ಲೇಡೀಸಿಗೆ? ಕಿಚನ್ ಟಿಪ್ಸ್ ಏನ್ ಕೊಡ್ಬೇಕು ಏನಂದ್ರೆ, ಇವಾಗ ಏನೇ ಒಂದು ಅಡುಗೆ ಮಾಡ್ಬೇಕಾದ್ರು ಅದಕ್ಕೆ ಏನೇನ್ ಬೇಕೋ ಅದನ್ನೆಲ್ಲ ಮೊದ್ಲೇ ಎತ್ತಿಟ್ಕೊಳ್ಳಿ. ಒಲೆ ಹಚ್ಬಿಟ್ಟು ಒಗ್ಗರಣೆಗೆ ಅಂತ ಎಣ್ಣೆ ಇಟ್ಬಿಟ್ಟು ಕಾಸ್ಬಿಟ್ಟು ಆಮೇಲೆ ತಡ್ಕಾಡ್ಬೇಡಿ. ಅಲ್ಲ, ಈಗೆಲ್ಲ ಹುಡುಗಿರಿಗೆ ಈಸಿ, ಬಹಳ ಈಸಿ. ಯೂಟ್ಯೂಬ್ ನೋಡಿದ್ರಾಯ್ತು, ಮೊಬೈಲ್ ಅಲ್ಲಿ ಆನ್ ಮಾಡಿ. ಯೂಟ್ಯೂಬ್ ಅಲ್ಲಿ ನೋಡಿದ್ರು ನಿಮಗೆ ಪದಾರ್ಥಗಳು ಎತ್ತಿಟ್ಕೋಬೇಕಲ್ಲ. ಹೌದು, ಅದನ್ನ ಮೊದ್ಲು ಎತ್ತಿಟ್ಕೊಳ್ಳಿ. ಇಲ್ದ ಹೋದ್ರೆ ಕಷ್ಟ. ಏನಾಗೋಗುತ್ತೆ ಅಂದ್ರೆ ಸೀದ್ ಹೋಗುತ್ತೆ. ಹೌದು. ನಿಮ್ ಮನೆಯವರು ಮಾಡ್ತಾರ ಕಿಚನ್ ಅಲ್ಲಿ ಏನಾದ್ರು? ತುಂಬಾನೇ ಹೆಲ್ಪ್ ಮಾಡ್ತಾರೆ. ತೆಂಗಿನಕಾಯಿ ತುರ್ಕೊಡೋದು ಎಲ್ಲ ಅವರೇನೆ. ಓ ಗುಡ್ ಮ್ಯಾಮ್, ನಿಮಗೆ ಈಸಿ ಆಯ್ತಂಗ. ಹೌದು ಹೌದು. ಅಲ್ಲ, ಅವ್ರದ್ದು ನನ್ ಸೊಸೆದು ಎಲ್ಲ ಒಂದು ಕೋಆರ್ಡಿನೇಷನ್ ಕೋಆಪರೇಷನ್ ಹೋಗಿದ್ರೆ ನಾನೇನು ಮಾಡಕ್ ಆಗ್ತಾ ಇರ್ಲಿಲ್ಲ. ಹೌದು, ಯಾಕಂದ್ರೆ ಈಗೀಗ ನಂಗೆ ಮಾಡೋ ಅಂತ ಉತ್ಸಾಹ ಇಲ್ಲ. ಮಾಡ್ಲೇಬೇಕು, ಮಾಡ್ತೀನಿ, ಯಾಕಂದ್ರೆ ನಾ ತಗೊಂಡು ಹೋಗ್ಲೇಬೇಕಲ್ಲ ಅಡ್ಗೆಗೆ, ಶೂಟಿಂಗ್ಗೆ. ಸೊ ನಿಮ್ಮ ಸೊಸೆಯರು ಅಡ್ಗೆ ಎಲ್ಲ ಮಾಡ್ತಾರ? ನಿಮಗೆ ತುಂಬಾ ಚೆನ್ನಾಗಿ ಮಾಡ್ತಾಳೆ. ಟಿಫನ್ ಬಾಕ್ಸ್ ಕಟ್ಕೊಡ್ತಾರ? ಅಯ್ಯೋ ಪಾಪ, ಅದಕ್ಕೆ ಟೈಮ್ ಇರಲ್ಲ. ಯಾಕಂದ್ರೆ ಮಗುನ ಕಳ್ಸಕ್ ಅವಳನ್ನ ರೆಡಿ ಮಾಡ್ಬೇಕು. ನೀವು ಅತ್ತೆ ಸೊಸೆ ಹೇಗಿದೆ ಬಾಂಧವ್ಯ? ಚೆನ್ನಾಗಿದೆ. ಸೊ ಅಮ್ಮ ಮಗಳ ತರ ಇರ್ತೀರಾ? ಹೇಗೆಲ್ಲ ಹರಟೆ ಹೊಡ್ಕೊಂಡು ಎಲ್ಲ ಆಕ್ಚುಲಿ ನಾನ್ ಬಾಯ್ ಬಡಕಿ, ಅವಳು ಸ್ವಲ್ಪ ಮಾತು ಕಡಿಮೆನೆ. ಅವರು ನಿಮ್ಮ ಅಲ್ಲ, ಎಲ್ಲದಕ್ಕಿಂತ ಮುಖ್ಯವಾಗಿ ಅವಳಿಗೆ ಮಾತಾಡಕ್ ಟೈಮ್ ಇರಲ್ಲ. ಈಗ ಬಂದ್ಲಲ್ವಾ, ಈಗ ಮತ್ ಕೂತಿದ್ದಾಳ ಅವಳು ಕೆಲ್ಸಕ್ಕೆ. ಅವ್ರು ಇರೋದು ಎಲ್ಲಿ, ಅವ್ರ ಆಫೀಸ್ ಇರೋದು JP ಮಾರ್ಗನ್ ವೈಟ್ ಫೀಲ್ಡ್ ಹತ್ರ. ಅಲ್ಲಿಂದ ಬರೀ ಟ್ರಾವೆಲಿಂಗೇ ಆಗ್ಬಿಡುತ್ತೆ. ಅಲ್ಲಿ ಹೋಗಿ ಬಂದ್ಮೇಲೆ ಬೆಳಗ್ಗೆ ಬೇಗ ಹೊರಡ್ಬೇಕು. ಮಗುನ್ ಸ್ಕೂಲಿಗೆ ಕಳಿಸ್ಬಿಟ್ಟು ಅವಳು ಹೊರಟ್ಬಿಡ್ತಾಳೆ 8:30ಗೆ. ಅದಾದ್ಮೇಲೆ ಇಲ್ಲಿಗೆ ಬಂದ್ ನೋಡಿ ಇವಾಗ ಮತ್ತೆ ಕೆಲಸ. ಏನ್ ಮಾಡ್ತೀರಾ ನೀವು ಅತ್ತೆ ಸೊಸೆ? ಫ್ರೀ ಟೈಮ್ ಇದ್ದಾಗ ಅವಳೇ ಅಡ್ಗೆ ಮನೆ ವಹಿಸ್ಕೊಂಡ್ಬಿಡ್ತಾಳೆ. ನನಗೇನು ಮಾಡಕ್ಕೆ ಬಿಡೋದಿಲ್ಲ. ಎಲ್ಲ ಹೊಸ ಸ್ಟೈಲ್ ಇಂದು ಎಲ್ಲ ಮಾಡ್ತಾಳಪ್ಪ ಅವಳು, ಎಲ್ಲ ಮಾಡ್ತಾಳೆ. ಕಂಟೆಂಪರರಿ ಸ್ಟೈಲ್ ಅಥವಾ ಇಟಾಲಿಯನ್ ಆಗ್ಬಹುದು, ಚೈನೀಸ್. ಇಟಾಲಿಯನ್ ಯಾರಿಗೂ ಇಷ್ಟ ಆಗಲ್ಲ. ಅವಳು ಪಾನಿಪುರಿ ಆ ತರದ್ ಮಾಡ್ತಾಳೆ, ಚಾಟ್ಸ್ ಮಾಡ್ತಾಳೆ. ಆಮೇಲೆ ಅವಳು ತಮಾಷೆ ಅಂದ್ರೆ ಅವಳು ಫಸ್ಟ್ ಟೈಮ್ ಮಾಡಿದ್ರು ಚೆನ್ನಾಗೇ ಆಗ್ಬಿಡುತ್ತೆ. ಕೆಡೋದು ಅಂತ ಕತೆ ಅಪರೂಪ. ಪರ್ಫೆಕ್ಷನಿಸ್ಟ್. ಹೌದು. ಅದ್ ಹೇಗ್ ಮಾಡ್ತಾಳ ನಂಗೂ ಆಶ್ಚರ್ಯ ಇದುವರೆಗೂ. ಸೊ ಕಾಫಿ ರೆಡಿ ಆಯ್ತು, ಫಿಲ್ಟರ್ ಕಾಫಿ. ಹೊರಗಡೆ ಮಳೆ ಬರ್ತಾ ಇದೆ, ಇಲ್ಲಿ ಬಿಸಿ ಬಿಸಿ ಕಾಫಿ. ಸಕ್ಕರೆ ಸಾಕ ನೋಡ್ಬೇಕು. ಬನ್ನಿ. ನಿಮಗೆ ನಾನ್ ಕಾಫಿ ಕುಡಿಯಲ್ಲ. ಸೋ ಸ್ವೀಟ್ ಆಫ್ ಯು ಮ್ಯಾಮ್. ಯಾಕೆ ಸ್ವೀಟ್? ಯಾಕಂದ್ರೆ ನೀವು ಕಾಫಿ ಕುಡಿಯಲ್ಲ ಅಂದ್ರಿ, ಬಟ್ ನಮ್ಗಳಿಗೆ ನೀವು ಕಾಫಿ ಮಾಡ್ಕೊಟ್ಟು ಅದ್ ಮನೇಲಿ ಅಭ್ಯಾಸ ಆಗೋಗಿದೆ. ತಗೊಳ್ಳಿ. ಥ್ಯಾಂಕ್ ಯು. ಸರಿಯಾಗಿದ್ಯಾ ನೋಡಿ, ಇಲ್ದ್ರೆ ಡಿಕಾಕ್ಷನ್ ಹಾಕ್ಬೇಕಾ? ಇಲ್ಲ ಸಾಕು ಮ್ಯಾಮ್, ಮೈಲ್ಡ್ ಆಗಿದ್ರೆ ಸಾಕು. ಥ್ಯಾಂಕ್ ಯು ವೆರಿ ಮಚ್. ಎಲ್ಲ ಸರಿಯಾಗಿದ್ಯಾ ನೋಡಿ. ನಿಮ್ ಚಿಕ್ಕಮಂಗ್ಳೂರದು ಫಿಲ್ಟರ್ ಕಾಫಿ ಬಹಳಷ್ಟು ದಿನದ ನಂತರ ಕುಡ್ದೆ. ಸೂಪ್. ಚಿಕ್ಕಮಂಗ್ಳೂರವ್ರು ಮೆಚ್ಚೋದ್ ಬಹಳ ಕಷ್ಟ ಕಾಫಿ. ಹೌದು. ಕಾಫಿ ಕಥೆ ಹೇಳ್ತೀನಿ ಕೇಳಿ. ಕೂತ್ಕೊಳ್ಳಿ. ಕೂತ್ಕೊಳ್ಳೋಣ ಇಲ್ಲ? ಕೂತ್ಕೊಳ್ಳಿ. ನಮ್ಮ ಮನೇಲಿ ಕಾಫಿ ಹೇಗ್ ಮಾಡ್ತಿದ್ರು, ಮಡಿಕೇರಿ ಇಲ್ಲಿ ಹುಟ್ಟಿದ್ನಲ್ಲ, ಅಲ್ಲಿಂದಾನು ಅಭ್ಯಾಸ. ನಾನ್ ಕಾಫಿ ಕುಡಿಯೋದಿಲ್ಲ ಬಿಡಿ. ನಮ್ಮ ಮನೇಲೆ ಮನೆಗಾಗೋಷ್ಟು ಕಾಫಿ ಬೆಳಿತಾ ಇದ್ರು. ಆ ಕಾಫಿನ ಬಿಡಿಸಿ ಅಲ್ಲೇ ಹಿತ್ಲಲ್ಲಿ ಬೆಳೆಯತ್ತಲ್ಲ ಆ ಥರ, ಅಲ್ಲೇ ಬೆಳೆದಿದ್ದನ್ನ ತಂದು ಅದನ್ನ ಏನ್ ಮಾಡ್ಬೇಕು, ಒಣಗಿಸಿ ಆಮೇಲೆ ಅದನ್ನ ಮನೇಲೆ ಹುರಿದು ಪ್ಲಾಂಟೇಶನ್ಗೆ, ಆಮೇಲೆ ಪೀಬೆರಿ, ಇದೆರಡನ್ನು ಒಂದು ರೇಷಿಯೋದಲ್ಲಿ ಮಿಕ್ಸ್ ಮಾಡಿ ಹುರಿದು
ಅವಾಗ ಕಾಫಿ ಪುಡಿ ಮಾಡಿ ಅವಾಗ ಡಿಕಾಕ್ಷನ್ ಹಾಕಿ ಅವಾಗ ಕುಡಿಯೋದು ಕಾಫಿ ಫ್ರೆಶೆಸ್ಟ್. ಹೌದು, ಫ್ರೆಶ್ ಕಾಫಿ ಅದು. ಆಕ್ಚುಲಿ ಈಗೆಲ್ಲ ಅದ್ರ ಜೊತೆ ಇಲ್ಲೆಲ್ಲ ಒಂದು 2-3 ಸ್ಟೆಪ್ಸ್ ಹಾಗೆ ಈಗ ಮಾಲ್ಗಳಲ್ಲಿ ಬಂದಿರುತ್ತೆ. ಅಷ್ಟ್ರೊಳಗ ಅದು ಇನ್ಸ್ಟೆಂಟ್ ಕಾಫಿ ಆಗೋಗಿರುತ್ತೆ. ಅದ್ರದ್ದು ಟೇಸ್ಟ್ ಸಿಗಲ್ಲ. ಖಂಡಿತ ಸಿಗಲ್ಲ. ನಮ್ಮನೇಲಿ ನಮ್ಮಮ್ಮ ಮಾಡೋ ಕಾಫಿ ತುಂಬಾ ಫೇಮಸ್. ಎಲ್ಲರೂ ನಮ್ಮಮ್ಮನ ಹೆಸರು ಕಮಲಾ ಅಂತ, ತಂದೆ ಹೆಸರು ಕೇಶವಾಚಾರಿ ಅಂತ. ಕೇಶವಣ್ಣನ ಮನೆಗೆ ಹೋದ್ರೆ ಕಮಲತ್ತ ಚೆನ್ನಾಗಿ ಕಾಫಿ ಮಾಡ್ಕೊಡ್ತಾರೆ, ಕಮಲಾ ಕಾಫಿ. ಸೊ ಮಡಿಕೇರಿ ಅವರಾಗಿ ಯಾಕೆ ನೀವು ಕಾಫಿ ಇಷ್ಟಪಡ್ಲಿಲ್ಲ? ಅದಕ್ಕೊಂದು ಕಥೆ ಇದೆ, ದೊಡ್ಡದಾಗತ್ತೆ ಅಂತಂದ್ರೆ ಹೇಳಲ್ಲ. ಓಕೆ, ಬ್ರೀಫ್ ಆಗಿ ಹೇಳಿ, ಪರವಾಗಿಲ್ಲ. ಬ್ರೀಫ್ ಆಗಿ ಹೇಳಿ. ಕಾಫಿ ಕುಡಿತಾ ಇದ್ದೆ ನಾನು, ತುಂಬಾನೇ ಇಷ್ಟ ಆಯ್ತು. ಅದೇನಾಗ ಹೋಯ್ತು, ನಮ್ಮನೇಲಿ ಸುಮಾರು ಸತಿ ಎಲ್ಲೆಲ್ಲ ಇರೋದ ಸಂದರ್ಭದಲ್ಲಿ ಹೇಳಿದ್ದೀನಿ ಕತೆನ. ಕತೆ ಅಂದ್ರೆ ಕತೆ ಅಲ್ಲ, ನಡೆದಿದ್ದು. ಅದೇನಾಗ ಹೋಯ್ತು, ನಮ್ಮನೇಲಿ ಬರೀ ತುಂಬಾ ಹಾಲು ಒಂಚೂರು ಡಿಕಾಕ್ಷನ್ ಹಾಕಿ ಕೊಡ್ತಾ ಇದ್ರು. ನಮ್ಮ ಮನೇಲಿ ಚಿಕ್ಕ ಮಕ್ಕಳು ಕಾಫಿ ಕೊಡ್ತಾ ಇರಲಿಲ್ಲ, ಕುಡಿಬಾರ್ದು, ಹಾಲು ಜಾಸ್ತಿ. ನಾವ್ ಅದನ್ನ ಹಾಫಿ ಅಂತಿದ್ವಿ. ಅದೇ ಅಷ್ಟು ಚೆನ್ನಾಗಿರ್ತಿತ್ತು. ಮಿಲ್ಕ್ ಶೇಕ್ ಅಂತಾರೆ. ಓ ಹೌದಾ, ಓಕೆ ಓಕೆ. ನಾವು ಕಾಫಿ ಮಿಲ್ಕ್ ಶೇಕ್, ಆಗಿನ್ನು ಅದೆಲ್ಲ ಶೇಕ್ ಆಗಿ ಕೆಲ ಏನೋ ಗೊತ್ತಿರ್ಲಿಲ್ವಲ್ಲ. ಅದು ಆ ಥರದ್ ಕುಡಿತಾ ಇದ್ದೆ. ಆಮೇಲೆ ಎಲ್ಲಾದ್ರೂ ಹೋದ್ರೆ ಒಂದ್ ಸ್ವಲ್ಪ ಬಾಲ ಬಿಚ್ತಾ ಇದ್ದೆ, ದೊಡ್ಡವ್ರ ಜೊತೆ ನಾನು ಕುಡಿದು ಬಿಡೋಣ ಅಂತ. ಅದೇನಾಯ್ತು, ಒಂದ್ಸತಿ ನಮ್ಮ ಫ್ರೆಂಡ್ ಮನೆಗೆ ಹೋಗಿದ್ವಿ. ಅವರು ನಮ್ಮನೇಲಿ ಯಾವ ಥರ ಕಾಫಿ ಮಾಡ್ತಾರೆ ಅಂತ ಗೊತ್ತಿತ್ತು, ಹೇಳಿದ್ನಲ್ಲ, ನಾವೇ ಹುರಿದು ನಾವೇ ಪುಡಿ ಮಾಡಿ ಅದೊಂಥರ ಹೀಗೆ ತಿರುಗಿಸೋದಿತ್ತು. ಅದೊಂದು ಮೆಷಿನ್ ಇದೆ ಚಿಕ್ಕದ್ ಬರತ್ತಲ್ಲ, ಅದು ಹುರಿಯಕ್ಕೆ, ಕಾಫಿ ಬೀಜ ಹುರಿಯಕ್ಕೆ. ಕಾಫಿ ಬೀಜ ಹುರಿದಾದ್ಮೇಲೆ ಪುಡಿ ಮಾಡಕ್ಕೂ ಹ್ಯಾಂಡ್ ಮಿಷನ್ ಒಂದು. ಹೀಗೆ ಅನ್ಸಿದ್ರೆ ಅಲ್ಲಿ ಕೆಳಗಡೆ ಪುಡಿ ಬೀಳುತ್ತೆ, ಇದೊಂಥರ ಕೋನ್ ಶೇಪ್, ಗಿರಣಿ ತರ ಇರುತ್ತೆ, ಮಿನಿಯೇಚರ್ ಗಿರಣಿ. ಹೌದು, ಆ ಥರ ನಮ್ಮನೇಲಿ ಮಾಡೋದು ಅಂತ ಅವ್ರಿಗೆ ಗೊತ್ತಿತ್ತು. ಸರಿ, ನಮ್ಮನೇಲೂ ಅಂಥದ್ದೇ ಕಾಫಿ ಮಾಡ್ತೀವಮ್ಮ ಅಂತ ಹೇಳ್ಬಿಟ್ಟು ಹೇಳಿದ್ರು. ನಾನು ನಮ್ಮಮ್ಮನ ಮುಖ ನೋಡಿದೆ, ಕುಡಿಲ್ಲ ಅಂತ. ಕುಡಿ, ಏನು ಮಾಡೋದು ಅಂತ ಹೇಳ್ಬಿಟ್ಟು ಎದುರಿಗೆ ಕೇಳ್ಬಿಟ್ಟಿದ್ನಲ್ಲ, ಇನ್ನೇನು ಮಾಡೋಕ್ಕಾಗುತ್ತೋ, ಅವರು ಬೇಡ ಅನ್ನೋಕ್ಕಾಗುತ್ತಾ ಹೋದವ್ರ ಮನೇಲಿ. ಹ್ಞೂ ಅಂತಂದರು. ಸರಿ, ನಾನೇನು ಭಾರಿ ಉತ್ಸಾಹದಿಂದ ನಾನೇ ಪುಡಿ ಮಾಡ್ಕೊಡ್ತೀನಿ, ಒಳ್ಳೆ ಜಾಣ ಹುಡುಗಿ ಅಂತ ಅನ್ನಿಸ್ಕೋಬೇಕಲ್ಲ. ಆಗ ನಂಗೆ ಎಷ್ಟು, ಒಂದು 13 ವರ್ಷ ಇರ್ಬೋದು. ಜಂಬ ಹೊಡೆಸ್ಕೊಳ್ಳೋಣ, ಸ್ವಲ್ಪ ಇವ್ರ ಹತ್ರ ಹೊಗಳಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾನೇ ಪುಡಿ ಮಾಡ್ತೀನಿ ಹೋದೆ. ಪುಡಿ ಮಾಡಿದೆ, ಅವ್ರು ಹಾಕಿದ್ರು, ಕಾಫಿ ತಂದು ಕೊಟ್ಟರು, ಜೊತೆಗೆ ಖಾರ ಶೇವಿನೂ ತಂದು ಕೊಟ್ಟರು. ಸರಿ, ಎಲ್ಲ ಆಯಿತು. ನಾನು ಒಂದು ಚೂರು ಹಿಂಗೆ ಖಾರ ಶೇವೆ ಹಾಕ್ಕೊಂಡು, ನನಗೆ ಅದೇನು ಅಂದರೆ ಜೊತೆಲೇ ತಿನ್ನಬೇಕು. ಇದೊಂದು ಚೂರು ಅದೊಂದು ಗುಟ್ಕು, ಇದೊಂದು ಚೂರು ಇದೊಂದು ಗುಟ್ಕು. ಇನ್ನೂ ಅದನ್ನು ಲಾಸ್ಟ್ ಖಾರ ಶೇವೆ ಬಾಯಲ್ಲಿದೆ, ಇದನ್ನು ಹಾಕ್ಕೊಂಡೆ, ಕಾಫಿನ ಬಾಯಿಗೆ ಇಟ್ಕೊಂಡೆ, ಓದೆ ಅವ್ರ ಮನೆ ಹಿತ್ಲಿಗೆ ಹೋಗ್ಬಿಟ್ಟು ಎಲ್ಲ ಉಗಿದ್ಬಿಟ್ಟೆ. ಕಷಾಯ ಹೇಳ್ತೀನಿ ಕೇಳಿ. ಅದಾದಮೇಲೆ ಎಲ್ಲರೂ ನನ್ನ ಹಿಂದೆ ಓಡಿ ಬಂದರು. ಏನಾಯ್ತೆ ಅಂತಂದರು. ಏನೂ ಇಲ್ಲ ಅಂತಂದೆ ನಾನು. ನಂಗೆ ಭಯ ಆಯಿತು ಹೇಳೋಕ್ಕೆ. ಆಮೇಲೆ ಏನೋ ಈ ಹುಡುಗಿ ಅಂತ ನಮ್ಮಮ್ಮ ಬೈಕೊಂಡು ಬಂದರು. ಏನಾಯ್ತು ಇವಳು ಯಾಕೆ ಹೀಗೆ ಎಲ್ಲ ಉಗಿದ್ಬಿಟ್ಲು ಅಂತ ಮನೆಯವ್ರ ಪಾಪ ಏನಾಗಿದೆ ಕಾಫಿಗೆ ಅಂತ ಬಾಗಿ ಇಟ್ಬಿಟ್ಟು, ಅಯ್ಯೋ ಯಾರು ಕಾಫಿ ಕುಡ್ಬಿಡಿ, ಜಿರ್ಲೆ ವಾಸನೆ ಅಂತ. ಜಿರ್ಲೆ ಕಾಫಿ ಕುಡ್ದಿದ್ದೀರಾ ನೀವು? ಹ್ಞೂ, ಅವತ್ತು ಬಿಟ್ಟಿದ್ ಕಾಫಿ ಇವತ್ತಿನವರೆಗೂ ನಾ ಕುಡ್ದಿಲ್ಲ. ನಂಗೆ ಆ ಕಾಫಿ ಮಾಡಿದ ಲೋಟದಲ್ಲಿ ಬೇರೆ ಏನೇ ಕೊಟ್ಟರು ಇಷ್ಟ ಆಗಲ್ಲ, ಆ ಥರ. ಓ, ಸೊ ನೀವು ಕಾಫಿ ಬಿಟ್ಟಿದ್ದಕ್ಕೆ ಇದೇ ಒಂದು ದೊಡ್ಡ ರೀಸನ್. ಓಕೆ, ಅದಕ್ಕೆ ನಾನು ಕೇಳಿದ್ದು ಮಡಿಕೇರಿಯವರಾಗಿ ಕಾಫಿ ಹೆಂಗ್ ಬಿಟ್ರಿ ಅಂತ. ಇಲ್ಲ, ನಮ್ಮನೇಲಿ ಕಾಫಿ ಅಂತೂ ಗಳಿಗೊಂದ್ಸತಿ ಕಾಫಿ, ಅದು ಇಷ್ಟಿಷ್ಟ ಔನ್ಸ್ ಅಂತ ಹೇಳೋರು. ಹೌದು, ಮಡಿಕೇರಿ ಚಿಕ್ಕಮಗಳೂರು ಕಡೆ ಎಲ್ಲ ಇಲ್ಲಿ ಹೇಗ್ ಜ್ಯೂಸ್ ಕುಡಿತಾರೆ, ಟೀ ಕುಡಿತಾರೆ, ಅದೇ ರೀತಿ ಕಾಫಿ ಕುಡಿತಾರೆ. ಮಾರ್ನಿಂಗ್ ಅಥವಾ ಆಫ್ಟರ್ನೂನ್ ಆಗ್ಬೋದು, ಈವ್ನಿಂಗ್ ಆಗ್ಬೋದು, ದಿನಕ್ಕೆ 4 ಸರಿ. ಊಟ ಆದ ತಕ್ಷಣ, ಊಟಕ್ಕೆ ಮುಂಚೆ ಇಷ್ಟೇ ಇರುತ್ತೆ. ಬಟ್ ಆಲ್ರೆಡಿ ಅಲ್ಲೇ ಫ್ರೆಶ್ ಸಿಗುತ್ತೆ, ಹಾಗಾಗಿ ಅದು ರೂಢಿ ಆಗ್ಬಿಟ್ಟಿದೆ. ಆಗೆಲ್ಲ ಇಂಡಿಯನ್ ಕಾಫಿ ಬೋರ್ಡ್ ಅಲ್ಲಿ ಒಂಥರ ಫಿಲ್ಟರ್ ಸಿಕ್ತಿತ್ತು, ಈ ತರ ಹಿಡಿಕೆ ಇರೋದು. ಆಮೇಲೆ ಒಂಥರ ಅದ್ರ ಶೇಪೇ ಚೆನ್ನಾಗಿರ್ತಿತ್ತು, ಹೀಗೆ ಒಂಥರ ಕೆಟಲ್ ತರದ್ದು. ಅದ್ರೊಳಗೆ ಹಾಕ್ಬಿಟ್ರಂತೂ ಎಷ್ಟು ಚೆನ್ನಾಗಿ ಕಾಫಿ ಇಳಿತಿತ್ತು ಅಂದ್ರೆ, ಅದ್ರ ಕಡೆ ಅಂಶದವರೆಗೂ ಕಾಫಿ ಇಳಿತಾ ಇತ್ತು.
ಈಗ ಆ ಥರದ್ದು ಸಿಗುತ್ತೋ ಇಲ್ವೋ ಗೊತ್ತಿಲ್ಲ ನನಗೆ. ಇಲ್ಲ, ಕಾಫಿ ಮ್ಯೂಸಿಯಂಗಳಲ್ಲಿ ಅದನ್ನೆಲ್ಲ ಇಟ್ಟಿದ್ದಾರೆ, ಬಟ್ ಈಗ ಸ್ವಲ್ಪ ಮಾಡರ್ನೈಸ್ ಆಗಿ ಬೇರೆ ಬೇರೆ ಇದ್ರಲ್ಲಿ ಸಿಗ್ತಿದೆ. ನಿಮ್ಮ ಕಾಫಿ ಕತೆ ಚೆನ್ನಾಗಿತ್ತು, ಜಿರ್ಲೆ ಕಾಫಿ. ಅಬ್ಬಾ ನೆನೆಸ್ಕೊಂಡ್ರೆ ನಂಗೆ ಈಗಲೂ ಅನ್ಸ್ಬಿಡುತ್ತೆ, ಅಷ್ಟು ಇದು. ಓಕೆ, ಕಾಫಿ ಸೂಪರ್. ಸೊ ನಿಮ್ಮ ಸಿಗ್ನೇಚರ್ ಸ್ಟೈಲ್ ಅದ್ರ ಹೆಸರು ಹೇಳಿ ಮ್ಯಾಮ್. ಗೊಜ್ಜೋಲಕ್ಕಿ. ಅದು ಸೂಪರ್ ಆಗಿತ್ತು. ಸೊ ಮನೆಯ ಇನ್ನ ಬೇರೆ ಬೇರೆ ಯಾವ್ಯಾವ ಭಾಗಗಳನ್ನು ತೋರಿಸ್ತೀರಾ? ತುಂಬಾ ಏನ್ ಭಯಂಕರವಾಗಿ ಏನಿಲ್ಲ. ಇದು ನಮ್ಮ ಮಲಗೋ ಕೋಣೆ. ಇಂತಹ ಮತ್ತಷ್ಟು ಇಂಟ್ರೆಸ್ಟಿಂಗ್ ಹೋಮ್ ಟೂರ್ಗಳಿಗಾಗಿ ವಿಶ್ವವಾಣಿ ಟಿವಿ ಸ್ಪೆಷಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು, ಬಾಯ್.